ಹಲೋ ನಮಸ್ಕಾರ. ನಿರ್ಮಲಾ ಚಾನೆಲ್ 123ಗೆ ಸ್ವಾಗತ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಕ್ವಿಕ್ ಆ್ಯಂಡ್ ಡೆಲಿಷಿಯಸ್ ಆದ ಹಲಸಿನ ಹಣ್ಣಿನ ದೋಸೆ, ಜಾಕ್ಫ್ರೂಟ್ ದೋಸಾನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ನೋಡಿ, ಹಲಸಿನ ಹಣ್ಣನ್ನು ನಾನು ಇಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳೆಗಳನ್ನು ಬಿಡಿಸ್ಕೊಳ್ತಿದ್ದೀನಿ. ಬಿಡಿಸ್ಕೊಂಡು ಈ ರೀತಿಯಾಗಿ ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಈ ಕಡೆಗೆ ಸ್ವಲ್ಪ ಉದ್ದಿನಬೇಳೆ, ತೊಗರಿಬೇಳೆ, ಹೆಸರುಬೇಳೆ ಮತ್ತು ಸ್ವಲ್ಪ ಮೆಂತ್ಯಕಾಳು ಹಾಕಿ ಮತ್ತು ಅಕ್ಕಿನೂ ನೆನೆ ಇಟ್ಟಿದ್ದೆ. ಈಗ ಎಲ್ಲ ಬೇಳೆ ಮತ್ತು ಅಕ್ಕಿಗಳನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀವಿ. ಈಗ ನಾನಿಲ್ಲಿ ಒಂದು 15 ಹಲಸಿನನ್ನು ಮತ್ತು 1 ಕಪ್ನಷ್ಟು ನಾನು ಹಸಿ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಹಲಸಿನನ್ನು ಮತ್ತು ಹಸಿ ಕೊಬ್ಬರಿ ಹಾಕಿ ನಾವು ಮಿಶ್ರಣ ಮಾಡಿರುವಂತಹ ಅಕ್ಕಿ ಮತ್ತು ಎಲ್ಲ ಬೇಳೆಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ, ರುಬ್ಬಿಕೊಳ್ಳೋಣ. ನೋಡಿ, ಗ್ರೈಂಡ್ ಆಗಿದೆ. ಈ ಒಂದು ಗ್ರೈಂಡ್ ಆಗಿರೋ ಹಿಟ್ಟನ್ನು ನಾವು ಒಂದು ಪಾತ್ರೆಗೆ ಸರ್ವ್ ಮಾಡಿಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಬೆಲ್ಲದ ಪೌಡ್ರನ್ನು ಸಹ ಹಾಕ್ತಿದ್ದೀನಿ. ನೀವು ಬೆಲ್ಲ ಇದ್ರೂ ಹಾಕ್ಬೋದು, ಪೌಡರ್ ಇದ್ರೂ ಸಹ ಹಾಕ್ಬೋದು. ಮತ್ತು ಸ್ವಲ್ಪ ಕಲರಿಗೆ ಅಂಥೇಳಿ ನಾನಿಲ್ಲಿ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮಿಕ್ಸ್ ಮಾಡಿದ ನಂತರ ಇದನ್ನು 5 ತಾಸುಗಳ ಕಾಲ ಅಥವಾ 3 ತಾಸುಗಳ ಕಾಲ 3 ಅವರು ನೆನೆ ಇಡಬೇಕು. ಈಗ ನೋಡಿ, ನಾನು ಚೆನ್ನಾಗಿ 3 ತಾಸು ನೆನೆದಿರುವ ಹಿಟ್ಟನ್ನು ಒಂದು ಕಾದಿರೋ ಹಂಚಿಗೆ ದೋಸೆ ಆಕಾರದಲ್ಲಿ ಹಾಕಿದ್ದೀನಿ. ನೋಡಿ, ಮೊದಲೇದು ನನ್ನ ದೋಸೆ ಫ್ಲಾಪ್ ಆಗಿಬಿಡ್ತು. ಸಾರಿ ವೀಕ್ಷಕರೇ, ನೀವೇನು ಡಿಸಪಾಯಿಂಟ್ ಆಗೋದು ಬೇಡ. ನಾನು 2ನೇ ದೋಸೆನ ಟ್ರೈ ಮಾಡಿದೆ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಸೂಪರ್ ಆಗಿ ಬಂತು, ತುಂಬ ನೀಟಾಗಿ ಕೂಡ ಬಂತು. ನಂದು ಮೊದಲೇ ದೋಸೆ ಏನಾಯ್ತೋ ಗೊತ್ತಿಲ್ಲ, ಆದರೆ ಅದು ಸ್ವಲ್ಪ ಹಾಳಾಗ್ಬಿಡ್ತು. ನೋಡಿ, 2ನೇ ದೋಸೆನ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಚ್ಕೊಳ್ಳಿ. ಈ ಒಂದು ದೋಸೆನ ನಾವು ಹಾಗೇನೂ ತಿನ್ಬೋದು, ಅಥವಾ ಸ್ವಲ್ಪ ಏನು ಆಲೂಗಡ್ಡೆ ಪಲ್ಯ ಚಟ್ನಿ ಜೊತೆಗೂ ಸಹ ತಿನ್ಬೋದು. ಆಲ್ಮೋಸ್ಟ್ ಈ ಒಂದು ರೆಸಿಪಿ ಹಲಸಿನ ಹಣ್ಣಿನ ದೋಸೆನ ನಾವು ತುಪ್ಪದ ಜೊತೆಗೆ ತಿಂದ್ರೇ ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಅತ್ಯಂತ ರುಚಿಕರವಾದ ಕ್ವಿಕ್ ಆ್ಯಂಡ್ ಡೆಲಿಷಿಯಸ್ ಆದ ಕೇವಲ 3 ನಿಮಿಷದಲ್ಲಿ ರೆಡಿ ಆಗುವಂತಹ ಹಲಸಿನ ಹಣ್ಣಿನ ದೋಸೆ ಸವಿಯಲು ಸಿದ್ಧ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್